ಲಲಿತಾ ಸಹಸ್ರನಾಮ, ಮಂತ್ರಗಳಿಗಿರುವಂತಹ ಶಕ್ತಿ. ಫಸ್ಟು ಒಂದು ಅಂಡರ್ಸ್ಟ್ಯಾಂಡಿಂಗ್ ಅಷ್ಟು ಮಂತ್ರಗಳು ಮನುಷ್ಯನ ದೇಹಕ್ಕೆ ಏನು ಮಾಡುತ್ತೆ ಅಲ್ಲಿಂದ ಶುರು ಮಾಡಿ ಮುಂದೆ ಐ ಗೆಸ್ ಲಲಿತಾ ಸಹಸ್ರನಾಮದ ಇಂಪಾರ್ಟೆನ್ಸು, ಅದು ಮನುಷ್ಯರ ಯಾರಿಗೆ ಯಾವ ಥರ ಅದು ಪರಿಣಮಿಸುತ್ತೆ ಎಲ್ಲ ನೋಡ್ಬೋದಲ್ವಾ? ತುಂಬ ತುಂಬ ವಿಸ್ತಾರವಾದ ಸಬ್ಜೆಕ್ಟ್ ಇದು ಮಂತ್ರ ವಿಚಾರ. ಮನನಾತ್ ತ್ರಾಯತೆ ಇತಿ ಮಂತ್ರ ಅಂತ. ಮನನಾತ್, ಯಾರು ಸ್ಮರಣೆ ಮಾಡಿಕೊಳ್ತಾರೋ ಅವರನ್ನು ತ್ರಾಯತೆ ಅಂದರೆ ರಕ್ಷಿಸ್ತಕ್ಕಂಥದ್ದು, ಅದಕ್ಕೆ ಮಂತ್ರ ಅಂತ ಹೆಸರು. ನಾನೀಗ ಚಾಂಟ್ ಮಾಡ್ತಾ ಇದ್ದೀನಪ್ಪ, ಮಂತ್ರವನ್ನು ಹೇಳ್ಕೊಳ್ತಾ ಇದ್ದೀನಪ್ಪ ಅಂದರೆ ಆ ಮಂತ್ರ ನಮ್ಮನ್ನು ರಕ್ಷಿಸುತ್ತೆ. ಯಾರು ಹೇಳ್ಕೊಳ್ತಾರೋ ಅವರನ್ನು ರಕ್ಷಿಸುತ್ತೆ, ಅದಕ್ಕೆ ಮಂತ್ರ ಅಂತ ಹೆಸರು. ನಮಗೆ ಎಷ್ಟೋ ಮಂತ್ರಗಳಿದ್ದಾವೆ. ಋಗ್ವೇದದಲ್ಲೇ 10,000 ಚಿಲ್ಲರೆಗಳು ಮಂತ್ರಗಳಿದ್ದಾವೆ. ಯಜುರ್ವೇದದಲ್ಲಿ 2,000 ಚಿಲ್ಲರೆ ಮಂತ್ರಗಳೇನೋ. ಹೀಗೆ ಎಲ್ಲ ಒಟ್ಟಾರೆಯಾಗಿ ನೋಡಿದಾಗ ಒಂದೊಂದು ವೇದದಲ್ಲೂ, ಅದು ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವವೇದ ಅಂತ ಹೀಗೆ ವಿಭಾಗ ಆಗಿದೆ. ಆ ವಿಭಾಗದಲ್ಲೂ ಮತ್ತೊಂದಷ್ಟು ವಿಭಾಗಗಳಿದ್ದಾವೆ. ಅದರಲ್ಲಿ ಬ್ರಾಹ್ಮಣಕಗಳು, ಆರಣ್ಯಕಗಳು, ನಂತರದಲ್ಲಿ ಸಂಹಿತ, ಬ್ರಾಹ್ಮಣ, ಆರಣ್ಯಕ, ಉಪನಿಷತ್ ಅಂತ 4 ಭಾಗ ಇದೆ. ಪ್ರತಿ ವೇದಕ್ಕೂ ಹೀಗೆ ವಿಭಾಗಗಳಿದೆ. ಏನು ಮಾಡುತ್ತೆ ಈ 4 ಇದು ವಿಂಗಡಣೆಗಳು? ನೋಡಿ, ವೇದ ಅಂತಕ್ಕಂಥದ್ದು ಏನಿದೆ, ಋಗ್ವೇದ ಉದಾಹರಣೆ ತಗೊಳ್ಳೋಣ. ವೇದ ಅದು ವಿಪುಲವಾದ ಸಾಹಿತ್ಯ ರಾಶಿ, ಮಂತ್ರ ಸಾಹಿತ್ಯ ರಾಶಿ. ಅದು ಅವೆಲ್ಲವೂ ಅದರ 4 ಭಾಗ ಮಾಡಿದ್ದಾರೆ. ಅದನ್ನು ಅಂದರೆ ಅದನ್ನು ಸಂಹಿತಾ ಭಾಗ ಅಂತ ಕರೀತಾರೆ. ಏನು ಹಾಗಂದರೆ ಅಂತಂದರೆ ಚಾಂಟ್ ಮಾಡ್ತಕ್ಕಂಥದ್ದು. ಒಟ್ಟಾರೆಯಾಗಿ ಅವುಗಳನ್ನು ಹೇಳ್ಕೊಳ್ಳಿಕ್ಕೆ ಒಂದು ಛಂದೋಬದ್ಧವಾಗಿ ನಿರ್ಮಾಣವಾಗಿರ್ತಕ್ಕಂಥ ಪದ್ಯ ರೂಪದ್ದು ಅಂತ ಹೇಳಬಹುದು. ಅದನ್ನು ಸಂಹಿತ ಅಂತ ಕರೀತಾರೆ. ಇನ್ನು ಬ್ರಾಹ್ಮಣಕಗಳು ಅಂತ ವಿಭಾಗ ಮಾಡಿದ್ದಾರೆ. ಈ ಒಟ್ಟಾರೆಯಾದ ಮಂತ್ರಗಳನ್ನು ಎಲ್ಲಿ ವಿನಿಯೋಗ ಮಾಡಬೇಕು, ಯಾವ ಹೋಮಕ್ಕೆ ಬಳಸಬೇಕು, ಯಾವ ಪೂಜೆಗೆ ಬಳಸಬೇಕು, ಯಾವ ಕಾರ್ಯಗಳಿಗೆ ಬಳಸಬೇಕು, ಇದನ್ನು ಹೇಳ್ತಕ್ಕಂಥದ್ದು ಬ್ರಾಹ್ಮಣಕಗಳು. ಇಂಡೆಕ್ಸ್ ಯಾವ್ಯಾವುದ್ರದ್ದು ಏನೇನು ಇಡೀ ಸಾಹಿತ್ಯವನ್ನು ಸಂಗ್ರಹ ಮಾಡೋದು, ಓದಿಕೊಳ್ಳೋದು, ಅದನ್ನು ಎಲ್ಲಿ ವಿನಿಯೋಗ ಮಾಡೋದು ಅನ್ನೋ ಬ್ರಾಹ್ಮಣ ಹೇಳುತ್ತೆ. ಆರಣ್ಯಕಗಳು ಅದೊಂದು ರೀತಿಯ ತಪಶ್ಚರ್ಯೆಯನ್ನು ಹೇಳುತ್ತೆ. ಆ ಮಂತ್ರಗಳು ನಮ್ಮ ಮನಸ್ಸಿನ ಶುದ್ಧಿಗೆ, ನೋಡಿ ಎಷ್ಟೋ ಜನ ಪರಿಹಾರ ಕೇಳ್ತಾರಲ್ವಾ, ಗ್ರಹಗಳ ಪರಿಹಾರ. ಈ ಆರಣ್ಯಕಗಳ ಪಾರಾಯಣ ಮಾಡಿಸುವುದರಿಂದ ನಿಮಗೊಂದು ಸಮಚಿತ್ತತೆ ಬರ್ತದೆ, ಮನಸ್ಸು ಕಂಟ್ರೋಲಿಗೆ ಬರ್ತದೆ. ಸಾಮಾನ್ಯವಾಗಿ ಋಷಿಗಳನ್ನು ನೀವು ಹಿಂದೆಲ್ಲ ನಾವು ಓದಿರ್ತೀವಿ, ಏನನ್ನೂ ಕಂಟ್ರೋಲ್ ಮಾಡೋ ಶಕ್ತಿ ಇದೆ ಅವರಿಗೆ. ದೇವತೆಗಳನ್ನೇ ಋಷಿಗಳನ್ನು ಕಂಡ್ರೆ ಹೆದರ್ಕೊಳ್ತಾ ಇದ್ದರು. ಯಾಕೆ ಅಂದರೆ ಅಂಥದ್ದೊಂದು ಶಕ್ತಿ, ಧೀಶಕ್ತಿ ಅವರಿಗಿದೆ. ಧೀಶಕ್ತಿ ಅಂದರೆ ಬುದ್ಧಿಶಕ್ತಿ, ಅಗೋಚರವಾದದ್ದು. ಋಷಿ ಅಂದರೆ ಅರ್ಥ ಏನು ಗೊತ್ತಾ? ಅತೀಂದ್ರಿಯತ್ವಾತ್ ಪರಮೇಶ್ವರಾನುಗ್ರಹೇಣ ಪ್ರಥಮದೋ ದರ್ಶನ ಸ್ಯಾತ್ ಋಷಿತ್ವಂ ಅಂತ ಹೇಳುತ್ತೆ. ಅತೀಂದ್ರಿಯತ್ವಾತ್, ನಮ್ಮ ಇಂದ್ರಿಯಗಳ ಶಕ್ತಿ ಬಹಳ ದುರ್ಬಲ. ನೋಡಿ, ನಾನು ಇವತ್ತಿಗೆ ತುಂಬ ದುರ್ಬಲ. ನಾನು ಕಣ್ಣಿಗೆ ಕಂಡಿದ್ದು ಅಷ್ಟೇ ನನಗೆ ಗೊತ್ತಾಗ್ತಾ ಇದೆ, ಅಥವಾ ಕಿವಿಗೆ ಇಷ್ಟು ಕೇಳಿಸ್ಕೊಳ್ತಾ ಇದ್ದೀನಿ ಅಷ್ಟೇ ಗೊತ್ತಾಗ್ತಾ ಇದೆ. ಚರ್ಮಕ್ಕೆ ಒಂದು ಹಂತದ ಬಿಸಿ ಓಕೆ, ಒಂದು ಹಂತದ ಕೋಲ್ಡ್ ಓಕೆ, ಆಮೇಲೆ ಇದು ತಟ್ಕೊಳ್ಳಲ್ಲ. ಹೀಗೆ ಯಾವ ಇಂದ್ರಿಯ ತೊಗೊಂಡ್ರೂ ನಮಗೆ ದುರ್ಬಲತೆ ಇದೆ. ಆದರೆ ಋಷಿಗಳು ಹಾಗಲ್ಲ, ಅತೀಂದ್ರಿಯತ್ವಾತ್, ಇಂದ್ರಿಯಾತೀತವಾಗಿ ಅವರು ಊಹೆ ಮಾಡಿದ್ರೆ, ಇಂಥ ಕಡೆ ನಾನು ಹೇಳಿದ್ನಲ್ಲ ವರಾಹಮಿಹಿರದು, ಇಂಥ ಗ್ರಹ ಇಂಥ ಕಡೆ ಅವರೇ ಅಷ್ಟೆಲ್ಲ ಪುಸ್ತಕಗಳು ಬರಲಿಕ್ಕೆ ಕಾರಣ ಆ ಅತೀಂದ್ರಿಯ ಶಕ್ತಿ. ಈ ಪಂಚೇಂದ್ರಿಯಗಳ ಮೂಲಕ ಮೀರಿದ್ದು ಪಂಚೇಂದ್ರಿಯಗಳನ್ನು ಮೀರಿದ ಶಕ್ತಿ ಅತೀಂದ್ರಿಯತ್ವಾತ್ ಪರಮೇಶ್ವರಾನುಗ್ರಹೇಣ. ಪರಮೇಶ್ವರ ಅಂತಂದರೆ ಈಶ್ವರ ಅಂತ ಅರ್ಥ ಅಲ್ಲ, ಜಗತ್ತನ್ನು ನಿರ್ಮಾಣ ಮಾಡಿರ್ತಕ್ಕಂಥ ಯಾವ ಪರಬ್ರಹ್ಮ ವಸ್ತು ಇದೆ, ಶಕ್ತಿ ಇದೆ, ಆ ಎನರ್ಜಿ ಅದು, ಅದರ ಅನುಗ್ರಹದಿಂದ ಅವರಿಗೆ ಅದು ಬರುತ್ತೆ. ಹೀಗಾಗಿ ದೇವತೆಗಳು ಕೂಡ ಇದು ಕೂಡ ಸಾಕಷ್ಟು ನೋಡಿ, ದೇವತೆ ವಿಭಾಗ ಮಾಡಿದ್ರೂ ಕೂಡ ದೇವತೆಗಳೆಲ್ಲ ನಮ್ಮಲ್ಲಿ ನಿರಾಕಾರ. ನಮ್ಮ ಸನಾತನ ಧರ್ಮದಲ್ಲಿ ನಾವು ಆಕಾರವನ್ನು ಇಟ್ಕೊಂಡಿದ್ದೀವಿ, ಆದರೆ ಇಲ್ಲ, ಹಾಗಿದೆ ಅದು. ಆಕಾರನ ಎಲ್ಲೋ ಓದ್ತಾ ಇದ್ದೆ, ಅದು ನಮ್ಮ ಮನಸ್ಸಿನ ನನ್ನಲ್ಲಿರೋ ಅದು ಶಕ್ತಿನೇ ಮುಂದೆ ಇರೋದು ಕಾಣದ ಶಕ್ತಿನಲ್ಲೂ ಪರಮಾತ್ಮ ಇರೋದ್ರಿಂದ ನಾನು ಆ ಕಾನ್ಸಂಟ್ರೇಷನ್ ಇದಕ್ಕೆ ಅಂತ ತರೋದಕ್ಕೆ ನನಗೋಸ್ಕರ ನಾನು ಮಾಡ್ಕೊಂಡಿದ್ದು ಅನ್ನೋದು. ಹೌದು, ಕರೆಕ್ಟ್, ಸತ್ಯವಾದ ಮಾತು. ಮೂರ್ತಿ ನೋಡ್ತಾ ಇದ್ದೀನಿ ಅಂದರೆ ನನ್ನ ಇಂದ್ರಿಯ, ನನ್ನ ಕಣ್ಣು, ನನ್ನ ಕಿವಿ, ನನ್ನ ಮನಸ್ಸು ಎಲ್ಲ ಅಲ್ಲಿ ನೆಡುತ್ತೆ. ಅಲ್ಲಿ ನೆಡಲಿಕ್ಕೆ ಒಂದು ಅವಕಾಶ, ನಾನು ಯೋಗದಲ್ಲಿ ಹೇಳಿದಲ್ಲ, ಧ್ಯೇಯ ವಸ್ತುವಿನಲ್ಲಿ ಇಡ್ತಕ್ಕಂಥದ್ದು ಮನಸ್ಸನ್ನು, ಅದಕ್ಕೆ ಸಹಕಾರವಾಗುತ್ತೆ ಅಂತ ಇರಲಿ. ಸರಿ, ಅಂತೂ ಇದೊಂದು
ತುಂಬ ತುಂಬ ವಿಪುಲ ವಿಶಾಲವಾದ ಸಾಗರ. ಇದಕ್ಕೆ ನಾವು ನಂತರ ನಾನು ಬ್ರಾಹ್ಮಣಕಗಳ ನಂತರ ಅರಣ್ಯಕ ನಂತರದ ಉಪನಿಷತ್ತು. ಅರಣ್ಯಗಳದೇ ಮನಸ್ಸನ್ನು ಒಂದು ಶುಚಿ ಮಾಡುತ್ತೆ, ಶಕ್ತಿ ತಂದು ಕೊಡುತ್ತೆ ನಮಗೆ, ಒಂದು ಶಾಂತ ಚಿತ್ತತೆಗೆ ಒಂದು ಧ್ಯಾನ ಅದಕ್ಕೆ ಒಂದು ಏರ್ಪಾಡು ಮಾಡಿಕೊಡುತ್ತೆ. ಮನಸ್ಸು ಶುಚಿಯಾಗುತ್ತೆ. ನಾವು ಮನೆ ಹೇಗೆ ಕಸ ಗುಡಿಸ್ಕೊಂಡು ನೆಲ ಒರೆಸ್ಕೊಂಡು ಒಂದು ನಿರ್ಮಲ ಭಾವ ಬರುತ್ತೋ ನಮಗೆ, ಇವತ್ತು ಏನು ಸ್ವಚ್ಛ ಮಾಡ್ಕೊಂಡಿದ್ದೀನಪ್ಪ ಮನೇನ ಅಂತ, ನಾವು ಸ್ನಾನ ನಿರ್ಮಲತೆ ಬರುತ್ತಲ್ಲ, ಆ ರೀತಿಯಲ್ಲಿ ನಿಮಗೆ ಮನಸ್ಸಿನ ಒಳಗಿನ ಅಂತರಂಗದ ಶುಚಿತ್ವ ಸ್ನಾನ, ಅಂತರಂಗ ಸ್ನಾನ ಅದು ಉಂಟಾಗತ್ತೆ. ಉಪನಿಷತ್ತುಗಳೆಲ್ಲ ಅಲ್ಲೆಲ್ಲ ಇದೆ, ಈ ಜಗತ್ತಿನ ನಿರ್ಮಾಣ, ದೇವರ ಶಕ್ತಿ, ಅದರ ಒಂದು ವ್ಯವಹಾರ ಹೇಗಿದೆ, ಯಾವ ಥರ, ಇದನ್ನೆಲ್ಲ ಚಿಂತನೆ. ಸಿದ್ಧಾಂತ ಅಂತ ಕರೀತಾರೆ. ಅಂತ ಕೊನೆಯಲ್ಲಿ ಸಿದ್ಧವಾಗಿರ್ತಕ್ಕಂಥದ್ದು ಯಾವುದನ್ನೇ ವೇದಾಂತ, ವೇದದ ಅಂತ್ಯದಲ್ಲಿ ಬಂದಿರತಕ್ಕಂಥದ್ದು ಒಂದು ಉಪನಿಷತ್ತು ವೇದಾಂತ ಅಂತಲೂ ಕರೀತಾರೆ. ಇವೆಲ್ಲವುಗಳ ಒಂದು ಆಧಾರವನ್ನು ಇಟ್ಕೊಂಡು ನಮ್ಮಲ್ಲಿ ಪ್ರತಿಮಾ ಪೂಜೆ ಅಂತ ಬಂದಿದೆ, ಮೂರ್ತಿ ಪೂಜೆ ಅಂತ. ಅದರಲ್ಲಿ ಒಂದಾಗಿರ್ತಕ್ಕಂಥ ತಾವು ಕೇಳಿದ್ರೆ ಶ್ರೀಚಕ್ರ ಅಂದರೆ ಲಲಿತಾ ಸಹಸ್ರನಾಮ. ಈ ಲಲಿತಾ ಸಹಸ್ರನಾಮ ಅದರ ಬೇರಿರ್ತಕ್ಕಂಥದ್ದು ಶ್ರೀಚಕ್ರದಲ್ಲಿ, ಲಲಿತಾ ಪರಮೇಶ್ವರಿಯಲ್ಲಿ ಕಾಣ್ತಾ ಇದೆ ನಮಗೆ ಒಂದು ಸ್ತೋತ್ರ ಮಾಲೆ ಅಲ್ವಾ. ಆ ಸ್ತೋತ್ರ ಮಾಲವನ್ನು ಎಲ್ಲರೂ ಪಾಪ ಹೆಣ್ಮಕ್ಳೆಲ್ಲ ಬಹಳ ಶ್ರದ್ಧೆಯಿಂದ ಶುಕ್ರವಾರ ಮಂಗಳವಾರ ಇಂಥ ಹೇಳ್ಕೊಳ್ತಾರೆ. ಇದು ಒಂದು ಚಿಕ್ಕ ಡೌಟ್ ಇಲ್ಲಿಂದಲೇ ಶುರು ಮಾಡ್ತೀನಿ. ಹೆಣ್ಮಕ್ಳು ಯಾಕೆ ಹೇಳ್ಕೋಬೇಕು ಇದನ್ನು? ಗಂಡು ಮಕ್ಕಳು ಹೇಳ್ಕೋಬಹುದು? ಹೇಳ್ಕೋಬೇಕು. ಈ ಲಿಂಗ ತಾರತಮ್ಯವೇ ಇಲ್ಲ. ಯಾರಿಗೆ ಲಲಿತಾ ಅನುಗ್ರಹ ಬೇಕೋ, ಅಲ್ಲ ಲಲಿತಾ ಪರಮೇಶ್ವರಿ ಮಾತೃ ತಾಯಿಗೆ ಮಗನಿಗೆ ಬೇಡವಾ, ಮಗಳಿಗೆ ಮಾತ್ರನಾ? ಹೀಗಾಗಿ ಇದರಲ್ಲಿ ಭೇದ ಇಲ್ಲ, ಎಲ್ಲರೂ ಹೇಳಬೇಕು. ಸರಿ. ಇದರ ಮೂಲ ಶಕ್ತಿ ಲಲಿತಾ ಪರಮೇಶ್ವರಿ. ಇದನ್ನು ನಮಗೆಲ್ಲರಿಗೂ ಪರಿಚಯ ಮಾಡಿಸಿದ್ದು ಅಗಸ್ತ್ಯ ಮಹರ್ಷಿಗಳು. ನಾವೆಲ್ಲ ಅವರಿಗೆ ಕೃತಜ್ಞರಾಗಿರಬೇಕು. ಇಂಥದ್ದೊಂದು ದಿವ್ಯವಾದದ್ದನ್ನು ಪರಿಚಯಿಸಿದ್ರಲ್ಲ, ನಮಗೆ ಕೊಟ್ಟರಲ್ಲ, ಹೀಗಾಗಿ ಅವರಿಗೆ ನಾವು ಕೃತಜ್ಞರಾಗಿರಬೇಕು. ಇದು ನೋಡಿ ಎಷ್ಟು ಮನುಷ್ಯನಿಗೆ ಉಪಕಾರಿ ಒಂದು ಸಾಧನ ಶಕ್ತಿಯಾಗಿದೆ ಅಂತಂದರೆ ಇದನ್ನು ನಾವು ಮರೆತು ಬಿಟ್ಟಿದ್ದೀವಿ. ನಾವಿಷ್ಟೊತ್ತು ಗ್ರಹಗಳ ಬಗ್ಗೆ ಮಾತಾಡಿದ್ವಿ. ಸೂರ್ಯ ಚಂದ್ರ ಬಹಳ ಪ್ರಧಾನವಾದ ಅಂಶಗಳು, ಇವುಗಳಿಂದ ಬೇರೆಲ್ಲ ಗ್ರಹಗಳ ಪ್ರಭಾವವು ಬರುತ್ತೆ ಅಂತ. ಎಷ್ಟೋ ಜನಕ್ಕೆ ಗೊತ್ತಿಲ್ಲ, ಈ ಶ್ರೀಚಕ್ರ, ಈ ಲಲಿತಾ ಸಹಸ್ರನಾಮ ಇವುಗಳನ್ನು ಹೇಳಿಕೊಂಡ್ರೆ ಗ್ರಹ ದೋಷವೇ ಬರಲ್ಲ ಅವರಿಗೆ. ಎಂಥ ದುಸ್ಥಾನದಲ್ಲಿದ್ದರೂ ಕೂಡ ಅವುಗಳು ತಮ್ಮ ಪ್ರಭಾವವನ್ನು ಬೀರ್ಲಿಕ್ಕೆ ಸಾಧ್ಯ ಇಲ್ಲ. ಕಾಲವನ್ನು ತಪ್ಪಿಸ್ಬಿಡುತ್ತೆ. ಬಚಾವಾದರಿ ಹೇಗೆ ಅಂತ ನನಗೆ ಗೊತ್ತಿಲ್ಲ. ಯಾವುದೋ ಒಂದು ಆಕ್ಸಿಡೆಂಟ್ ಆಗಿರುತ್ತೆ, ಎಲ್ಲವೂ ಕೆತ್ಕೊಂಡು ಹೋಗಿರುತ್ತೆ, ಅವನು ಮಾತ್ರ ಬದುಕಿರ್ತಾನೆ. ಈ ಅದೃಷ್ಟ ಅಂತೀವಲ್ಲ, ಈ ಒಂದು ಶಕ್ತಿಯನ್ನು ತಂದುಕೊಡೋದೇ ಲಲಿತಾ ಸಹಸ್ರನಾಮ. ಇದರ ಮೂಲ ಬೇರು ಇರತಕ್ಕಂಥದ್ದು ಶ್ರೀಚಕ್ರ ಉಪಾಸನೆಯಲ್ಲಿ. ಏನಂಗಂದರೆ ಶ್ರೀಚಕ್ರ ಚಕ್ರ, ನಿಮಗೆ ಶ್ರೀಚಕ್ರ ಸಾಮಾನ್ಯವಾಗಿ ನೋಡಿರ್ತೀರ. ಚಕ್ರ ನೋಡಿ, ಇದು ತುಂಬ ವಿಶಾಲವಾದ ಸಬ್ಜೆಕ್ಟ್. ಇದಕ್ಕೆ ಕನಿಷ್ಠ ಅಂದರೂ ಒಂದು 2 ಗಂಟೆಗಳ ಕಾಲ ಆದರೂ, ಕನಿಷ್ಠನ ಹೇಳ್ತಾ ಇದ್ದೀನಿ. ಇದು ದೊಡ್ಡ ಕಥೆ. ಭಂಡಾಸುರನ ಸಂಹಾರದಕ್ಕೆ ಆಕೆ ಲಲಿತಾ ಪರಮೇಶ್ವರಿ ಅಚಿದಗ್ನಿಕುಂಡ ಸಂಭೂತ ದೇವಕಾರ್ಯ ಸಮುದ್ಯತ ಅಂತ ಪ್ರಾರಂಭ ಆಗುತ್ತೆ. ಚಿದಗ್ನಿಕುಂಡ ಸಂಭೂತ ಅಂತ. ಜ್ಞಾನಿಯ ಕುಂಡದಲ್ಲಿ ಜ್ಞಾನಾಗ್ನಿ ಅಂತಕ್ಕಂಥ ಜ್ಞಾನ ಯಜ್ಞ ಮಾಡ್ತಾ ಇದ್ದಾರೆ ದೇವತೆಗಳೆಲ್ಲ. ಆ ಪ್ರಾರ್ಥನೆಯಲ್ಲಿ ಅವಳು ಚಿದಗ್ನಿಕುಂಡ ಸಂಭೂತ ದೇವಕಾರ್ಯ ಸಮುದ್ಯತ, ದೇವತೆಗಳ ಕಾರ್ಯಕ್ಕೋಸ್ಕರ ಅವಳ ಆವಿರ್ಭಾವ ಆಗಿದೆ ಅಂತ ಕಥೆ ಪ್ರಾರಂಭವಾಗುತ್ತೆ. ಕಥೆ ಬಹಳ ವಿಸ್ತಾರವಾದ, ನಾನು ಕಥೆ ಮುಟ್ಲಿಕ್ಕೆ ಹೋಗ್ತಾ ಇಲ್ಲ. ಕೇವಲ ಶ್ರೀಚಕ್ರ, ಏಕೆಂದರೆ ಜನರಿಗೆ ಬಹಳ ಬೇಗ ಉಪಕಾರವಾಗಲಿ ಆ ದೃಷ್ಟಿಯಲ್ಲಿ ಶ್ರೀಚಕ್ರ ಅನ್ನೋದು ಅದರ ಒಂದು ಮಹತ್ವವನ್ನು ಮಾತ್ರ ಗಮನಿಸೋಣ ಈ ದಿವಸ. ಸರಿ. ಇದೆಲ್ಲ ನಮಗೆ ಉಡುಗೊರೆಯಾಗಿ ಬಂದಿರತಕ್ಕಂಥದ್ದು ಅಗಸ್ತ್ಯ ಮಹರ್ಷಿಗಳಿಂದ. ಅವರು ನಮಗೆ ಈ ಲಲಿತಾ, ಈ ತ್ರಿಪುರ ಸುಂದರಿ ಯಾರು ಅನ್ನೋದು ತೋರಿಸ್ಕೊಟ್ಟಿದ್ದೇ ಅವರು. ವಿಷ್ಣುವಿನ ಕೃಪೆಯಿಂದ, ಹಯಗ್ರೀವ ಸ್ವಾಮಿಯ ಕೃಪೆಯಿಂದ ಈ ಒಂದು ಲಲಿತಾ ಕಥೆ ಬಂತು. ಅದು ಕಥೆ ವಿಸ್ತಾರವಾದ್ದು ಮಂತ್ರ ನೋಡೋಣ. ಅಂತೂ ಈಗ ಶ್ರೀಚಕ್ರ, ಅದರಲ್ಲಿ ನಮಗೆ 9 ಆವರಣಗಳಿದ್ದಾವೆ. ಬಿಂದು ತ್ರಿಕೋಣ ವಸುಕೋಣ ದಶಾರ ಯುಗ್ಮ
ಮನ್ವಸ್ತ್ರ ನಾಗದಳ ಷೋಡಶ ಪತ್ರಯುಕ್ತಂ ವೃತ್ತತ್ರಯಂಚ ಧರಣೀ ಸದನತ್ರಯಂಚ ಶ್ರೀಚಕ್ರರಾಜ ಉದಿತಃ ಪರದೇವತಾಯ ಅಂತ ಒಂದು ಸ್ತುತಿ ಇದೆ. ಬಿಂದುವಿನಿಂದ ನೀವು ಶ್ರೀಚಕ್ರವನ್ನು ಗಮನಿಸಿ. ಬಹುಶಃ ನೀವೀಗ ಸ್ಕ್ರೀನಲ್ಲಿ ನೋಡ್ತಾ ಇದ್ದೀರಾ ಅಲ್ವಾ? ಆ ಶ್ರೀಚಕ್ರದಲ್ಲಿ ಮಧ್ಯದಲ್ಲಿ ಒಂದು ಬಿಂದು ಇದೆ, ಗಮನಿಸಿ. ಆ ಬಿಂದುವಿನಿಂದ ಹೊರಗೊಂದು ಆವರಣ ಚಕ್ರ, ಚೌಕಾಕಾರದ ಒಂದು ಆವರಣ ಇದೆ. ಆ ಬಿಂದುವಿನಿಂದ ಆವರಣದವರೆಗೆ ಇರತಕ್ಕಂಥ ಒಂದೊಂದು ಆವರಣವು ಶ್ರೀಚಕ್ರದ ಶಕ್ತಿಯನ್ನು, ಮಹಿಮೆಯನ್ನು ಹೇಳ್ತಾ ಇದೆ. ಅಲ್ಲೆಲ್ಲ ಸಾಕಷ್ಟು ದೇವತೆಗಳಿದ್ದಾರೆ. ವಶಿನ್ಯಾದಿ ವಾಗ್ದೇವತೆಗಳ ಸಹಿತ 9 ಆವರಣಕ್ಕೂ ಕೂಡ ಹಲವು ದೇವತೆಗಳಿದ್ದಾರೆ. ಆ ದೇವತೆಗಳೆಲ್ಲ ಆ ಸ್ಥಳದಲ್ಲಿದ್ದು ಯಾವ ಭಕ್ತರು ಅದನ್ನು ಪ್ರಾರ್ಥನೆ ಮಾಡ್ತಾರೋ, ಯಾರು ಭಕ್ತರು ತಲ್ಲೀನರಾಗಿ ಹೇಗಿರಬೇಕು ಅಂದರೆ ಕಾಯ ವಾಚ ಮನಸ ಅಂತೀವಲ್ಲ, ತ್ರಿಕರಣಪೂರ್ವಕ ಅಂತ ಕರೀತಾರೆ ಇದನ್ನು. ಮನಸ್ಸನ್ನು ನಾವು ಒಂದು ಭೂಮಿಯಲ್ಲಿ ಒಂದು ಭತ್ತದ ಸಸಿಯನ್ನು ನೆಡ್ತೀವಿ, ಗೊತ್ತಾ? ನೆಡಬೇಕು. ಹಾಗೆ ಆ ಶ್ರೀಚಕ್ರದ ಆವರಣದೊಳಗೆ ನಿಮ್ಮ ಮನಸ್ಸನ್ನು, ಬುದ್ಧಿಯನ್ನು, ಸರ್ವೇಂದ್ರಿಯಗಳನ್ನು ನೆಡಬೇಕು ಪಾದಗಳಲ್ಲಿ.